ವರ್ಕೌಟ್ ಆದಂಥ ಒಬ್ಬ ವ್ಯಕ್ತಿ ಜಗತ್ತಿನ ಶ್ರೀಮಂತ ವ್ಯಕ್ತಿ ಆದದ್ದು ಹೇಗೆ? ಅವರು ಬೇರಾರು ಅಲ್ಲ ಸ್ನೇಹಿತರೆ, ಅವರು ಬಿಲ್ ಗೇಟ್ಸ್. ಬಿಲ್ ಗೇಟ್ಸ್ ಅವರ ಯಶಸ್ಸಿನ 8 ಸೂತ್ರಗಳನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಯಾರು ಈ 8 ಸೂತ್ರಗಳನ್ನು ಉಪಯೋಗಿಸ್ತಾರೋ ಕೇವಲ 6 ತಿಂಗಳಲ್ಲಿ ಅವರ ಲೈಫ್ ಚೇಂಜ್ ಆಗುತ್ತೆ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಬಿಲ್ ಗೇಟ್ಸ್ ಅವರು ಹುಟ್ಟುತ್ತಲೇ ಜೀನಿಯಸ್ ಅಲ್ಲ. ಅವರು 100 ಡಿಗ್ರಿಗಳನ್ನು ಪಡೆದವರಲ್ಲ. ಅವರು ಅಗರ್ಭ ಶ್ರೀಮಂತ ಕುಟುಂಬದಿಂದ ಬಂದವರಲ್ಲ. ಅವರು ಜೀವನದಲ್ಲಿ ಪದೇ ಪದೇ ಸೋಲನ್ನು ಅನುಭವಿಸಿದವರು. ಆದರೂ ಕೂಡ ಅವರು ಗೆದ್ದಿದ್ದು ಎಲ್ಲಿ ಗೊತ್ತಾ? ಯಶಸ್ಸಿನ 8 ಸೂತ್ರಗಳನ್ನು ಪಾಲಿಸುವಲ್ಲಿ. ಹಾಗಾದರೆ ಆ ಸೂತ್ರಗಳನ್ನು ಒಂದೊಂದಾಗಿ ನೋಡೋಣ. ಬಿಲ್ ಗೇಟ್ಸ್ ರವರ ಯಶಸ್ಸಿನ ಸೂತ್ರ 1, ಓದುವಿಕೆಯೇ ಉಸಿರು, ರೀಡಿಂಗ್. ಪ್ರತಿದಿನದ 30 ನಿಮಿಷಗಳ ಕಾಲ ಓದುವಿಕೆಗೆ ಮೀಸಲಿಡಿ. ಓದೋದು ಅಂದರೆ ಪೇಸ್ ತಿರುವಿ ಹಾಕೋದಲ್ಲ, ಏಕಾಗ್ರತೆಯಿಂದ ಜ್ಞಾನಾರ್ಜನೆಗೋಸ್ಕರ ಓದೋದು. ಒಂದು ವೇಳೆ ನೀವು ನಾಲೆಡ್ಜನ್ನು ಪಡೆದಿದ್ದೇ ಆದರೆ ಇಡೀ ಪ್ರಪಂಚ ನಿಮ್ಮ ಕೈಯಲ್ಲಿರುತ್ತೆ. ಬಿಲ್ ಗೇಟ್ಸ್ ರವರ ಯಶಸ್ಸಿನ ಸೂತ್ರ 2, ನಿಮ್ಮ ಸಂಘವೇ ನಿಮ್ಮ ಭವಿಷ್ಯ. ನೀವು 5 ಜನ ಸೋಮಾರಿಗಳ ಜೊತೆ ಇದ್ದರೆ 6ನೇ ಸೋಮಾರಿ ನೀವಾಗ್ತೀರಾ. ಅದೇ ನೀವು 5 ಜನ ಸಾಧಕರ ಜೊತೆ ಇದ್ದರೆ 6ನೇ ಸಾಧಕ ನೀವಾಗ್ತೀರಾ. ನೆಗೆಟಿವ್ ಮಾತನಾಡುವವರ ಜೊತೆ ಇರಬೇಡಿ. ಏನಾದರೂ ಹೊಸದನ್ನು ಯೋಚನೆ ಮಾಡುವವರ ಜೊತೆ ಇರಿ. ಯಶಸ್ಸಿನ ಸೂತ್ರ 3, ಸ್ಕಿಲ್ ಇದ್ದವನೇ ಕಿಂಗ್. ಹೌದು, ಸ್ಕಿಲ್ ಡೆವಲಪ್ಮೆಂಟ್. ಬರೀ ಡಿಗ್ರಿಗಳನ್ನು ಪಡೆಯೋದಲ್ಲ, ಯಾವುದಾದ್ರೂ ಒಂದು ಕಲೆಯಲ್ಲಿ ಎಕ್ಸ್ಪರ್ಟ್ ಆಗಿ. ಉದಾಹರಣೆಗೆ ಬರೆಯುವುದು, ಓದುವುದು, ಅಡುಗೆ ಮಾಡುವುದು, ಟೆಕ್ನಾಲಜಿ ಬಳಸುವುದು, ಏನಾದರೂ ಒಂದು ಸ್ಕಿಲ್ ನಿಮ್ಮ ಮೌಲ್ಯವನ್ನು ಹೆಚ್ಚಿಸುತ್ತೆ. ಒಂದು ವೇಳೆ ಸ್ಕಿಲ್ ಇರದೇ ಹೋದರೆ ನಿಮ್ಮ ಮೌಲ್ಯ ಕುಸಿಯುತ್ತೆ. ಯಶಸ್ಸಿನ ಸೂತ್ರ 4, ಸಮಯದ ಯಜಮಾನನಾಗು, ಟೈಮ್ ಮ್ಯಾನೇಜ್ಮೆಂಟ್. ಅಂದರೆ ಜಗತ್ತು ನಿದ್ರೆ ಮಾಡುವ ಸಂದರ್ಭದಲ್ಲಿ ಎದ್ದು ನಿಮ್ಮ ಕೆಲಸ ಮುಗಿಸಿ. ರೀಲ್ಸ್ ನೋಡ್ತಾ ಕೂತ್ರೆ ಕಾಲ ವೇಸ್ಟ್ ಆಗುತ್ತೆ. ಎಸ್, ಪ್ರತಿದಿನ ಡೈರಿ ಬರೀರಿ. ನೀವು ಏನು ಮಾಡಿದ್ದೀರಿ ಅಂತ ಆ ಡೈರಿಯಲ್ಲಿ ಬರೆದಿಡಿ. ಆಗ ನಿಮಗೆ ಗೊತ್ತಾಗುತ್ತೆ ನೀವು ಟೈಮ್ನ ವೇಸ್ಟ್ ಮಾಡ್ತಿದ್ದೀರೋ ಅಥವಾ ಯೂಸ್ ಮಾಡ್ಕೊತಿದ್ದೀರಾ ಅಂತ. ಇವು ಬಿಲ್ ಗೇಟ್ಸ್ ರವರ ಯಶಸ್ಸಿನ 4 ಸೂತ್ರಗಳು. ಇನ್ನುಳಿದ 4 ಸೂತ್ರಗಳನ್ನು ನಂತರದ ವಿಡಿಯೋದಲ್ಲಿ ಮಾಡ್ತೀನಿ. ಖಂಡಿತ ನಂತರದ ವಿಡಿಯೋವನ್ನು ನೀವೆಲ್ಲರೂ ವೀಕ್ಷಣೆ ಮಾಡಲೇಬೇಕು.